ಮಾಡ್ತಾನೆ ಕಣ್ಣು. ಲೇ ಏನ್ಲ ಮುನ್ರತ್ನ ಆಚೆಗೆ ಬತ್ತಿದ್ದಂಗೆ ಮತ್ತಿಡ್ಕೊಂಡು ಹೋದ್ರಂತೆ. ಜೈಲಿನ ಬಾಗ್ಲಲ್ಲೇ ಕಾಯ್ಕೊಂಡು ಕುಂತಿದ್ರಂತೆ ಪೊಲೀಸ್ನವ. ಮುನಿ ಆಚೆಗೆ ಬರ್ತಿದ್ದಂಗೆಯ ಬರ್ತಪ್ಪ ಜೀಪ ಅಂತ ಅರ್ತಿಸ್ಕೊಂಡ್ಬಿಟ್ಟಾರೆ. ಯಾವ ಕೇಸಲ್ಲಿ ಅಂತ ಬೇಲ್ ತಗಂತೈತೆ ಇದು. ಒಂದ್ರಲ್ಲಿ ಬುಡಸ್ಕೊಂಡ್ರಿ ಇನ್ನೊಂದ್ರಲ್ಲಿ ತಗ್ಲಾಕಂತೈತಿ. ಈಗ ತಗ್ಲಾಕಂಡ್ರೆ ಅದು ಸೀರಿಯಸ್ ಕೇಸ್ ಕಣೆ, ರೇಪ್ ಕೇಸು. ರೇಪ್ ಮಾಡಿದ್ವು ಅಲ್ದೆಯ HIV ಬಂದಿರೋ ಪೇಷಂಟ್ ನ ಬಿಟ್ಟು ಹನಿ ಟ್ರಾಪ್ ಬೇರೆ ಮಾಡ್ತೈತಂತೆ. ಏನ್ ಹೇಳ್ತಾ ಇದಿಲ್ಲ? HIV ಬಂದಿರೋರ್ನ ಹಿಡ್ಕೊಂಡು ಯಾಕ್ಲ ಹನಿ ಟ್ರಾಪ್ ಮಾಡಿಸ್ಬೇಕು? ಒಂದು ಬ್ಲಾಕ್ ಮಾಡಿ ಕಂಟ್ರೋಲ್ ತಗೊಳಕ್ಕೆ, ಇನ್ನೊಂದು ಸೈಲೆಂಟ್ ಆಗಿ ಟ್ರಾಪ್ ಆಗಿರೋ ಗಂಡಸಿಗೂ HIV ಬರಂಗ್ ಮಾಡಕ್ಕೆ. ಇಂಥದ್ದೊಂದು ಮನೆ ಹಾಳು ಏರಿಯಾ ಮಾಡಿತ್ತಂತೆ ಕಣೆ. ಅಯ್ಯಲೇ, ಇದು ಮನೆ ಹಾಳು ಮಾಡೋ ಐಡಿಯಾ ಅಲ್ವೇನ್ಲ ಬೇಕನಾಶಿ? ಜೀವನನೇ ಸರ್ವನಾಶ ಮಾಡೋ ಐಡಿಯಾ. ಇಂಥ ಪ್ಲಾನ್ ಎಲ್ಲ ಯಾರಂತ ಹೇಳ್ಕೊಟ್ಟಿದ್ದೆ ಇದಕ್ಕೆ? ಯಾರು ಹೇಳ್ಕೊಟ್ಟವ್ರು, ಯಾರ್ಯಾರು ಹನಿ ಟ್ರಾಪ್ ಆಗವ್ರು, ಈಗ ಯಾರ್ಯಾರು ಸೀಕ್ರೆಟ್ ಆಗಿ ಹೋಗಿ ಬ್ಲಡ್ ಚೆಕ್ ಮಾಡಿಸ್ಕೊಂತ ಹೋಗ್ ಗೊತ್ತಿಲ್ಲ ಕಣೆ. ಆದ್ರೆ ಮ್ಯಾಟ್ರ್ ನೆನೆಸ್ಕೊಂಡ್ರೆ ಭಯ ಆಗೋಯ್ತದೆ. ನಾವ್ಯಾರು ಕೇಳಿಲ್ಲ, ಜೊತೆಗೆ ನೋಡೂ ಇಲ್ಲ. ಇಂಥ ಕಾರ್ಯಾಚರಣೆಗಳನ್ನ ಬಹುಶಃ ಬೇರೆ ಬೇರೆ ವಿದೇಶಗಳಲ್ಲಿ ಈ ತರದ ಬಯಾಲಜಿಕಲ್ ವಾರು ನಡೀತದೆ ಅಂತಕ್ಕಂಥದ್ದು. ಇಲ್ಲಿ ಝುವಾಲಜಿಕಲ್ ವಾರು ಪ್ರಾರಂಭ ಆಗಿರಂಗೆ ಕಾಣಿಸ್ತದೆ. ಯಾವ ರೀತಿಯ ಮನಸ್ಥಿತಿ ಇದೆಯೋ ಗೊತ್ತಿಲ್ಲ ನನಗೆ. ಬಿಜೆಪಿ ಲೀಡರ್ಗಳೆಲ್ಲ ಹೋಗಿ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳಿ ಫಸ್ಟ್. ಇಂಥನೊಬ್ಬನ ಮಡಿಕೊಂಡು ನಿಮ್ ಜೀವನ ಎಲ್ಲೋಗಿ ಮುಡ್ತದ ನೋಡ್ಕೊಳ್ಳಿ ಅನ್ನೋ ತರಕ್ಕೆ ಕಾಂಗ್ರೆಸ್ ನಾವು ಟ್ವೀಟ್ ಮಾಡಬೇಕನೆ. ಅಯ್ಯಲೇ, ಇದನ್ನೆಲ್ಲ ಕೇಳಿಸ್ಕೊಂತಿದ್ರಿ. ಬರೀ BJP ಮಾತ್ರ ಅಲ್ಲ ಕಂಡ್ಲ, ಮುನಿ ಜೊತೆಲಿ ಯಾವ್ಯಾವ ಇದ್ವು ಅವೆಲ್ಲವ ಒಂದ್ ರೌಂಡ್ ಬ್ಲಡ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅನ್ನಿಸ್ತೈತೆ ಕಂಡ್ಲ. ಏನೋ ಕಾಣಕಲ್ಲಣ್ಣ, ಇದೇನಾರ ಸತ್ಯ ಆಗಿದ್ರೆ ಇಡೀ ದೇಶದಲ್ಲೇ ಇಷ್ಟು ದೊಡ್ಡ ಕ್ರಿಮಿನಲ್ ಕೇಸು ಬೇರೆ ಯಾವ್ದು ಇರೋದಿಲ್ವನ ಕಣೆ. ಸತ್ಯ ಯಾವ್ದು ಸುಳ್ಳು ಯಾವ್ದು ಅನ್ನೋದನ್ನ ಕೋರ್ಟ್ ಹೇಳ್ತದೆ. ಅಲ್ಲಿ ಗಂಟೆ ಸುಮ್ನೆ ನಮ್ ಲೀಡರ್ಗಳನ್ನೆಲ್ಲ ಎದುರಿಸ್ಬೇಡ ಕಣ್ಣಿಡ್ಲ. ನಾನೇನ್ ಎದುರಿಸ್ತಾ ಇಲ್ಲ ಕಲ್ಲಣ್ಣ, ಆದ್ರೆ ಬಿಜೆಪಿ ಇದನ್ನೆಲ್ಲ ಸುಳ್ಳು ಆಪಾದನೆ ಅಂತಾವೆ ಕಣೆ. HIV ಇಂಜೆಕ್ಷನ್ ಅಂತೆ ಏನ್ರಿ? ಯಾವನಾರ ಮಾತಾಡೋ ಭಾಷೆ ನಗ್ಬೇಕು ಅಳಬೇಕು ಇವ್ರು ನೋಡಿದ್ರೆ ಅಂತ. ನೋಡ್ರಿ, ಎಲ್ಲಿ ಬಿಲ್ಲದ ನಾಲ್ಗೆ ಏನ್ ಬೇಕಾದ್ರೂ ಹೇಳ್ಬೋದು. 2020 ಘಟನೆ ಆಗಿದೆ ಅಂತ ಹೇಳ್ತಾರೆ. ಈಗ ಯಾಕೆ 2024 ಹೊರ ಬರ್ತಾ ಇದೆ? ಇದ್ರ ಎಲ್ಲದರ ಹಿಂದೆ ಯಾರು ಇದ್ದಾರೆ? ಅದು ಸುಳ್ಳು ಸತ್ಯನೋ ಯಾವುದಕ್ಕೂ ನಾಯಿ ಕಮ್ಮಿಲಿ ರಕ್ತ ಕೊಟ್ಟು ಟೆಸ್ಟ್ ಮಾಡಿಸ್ಕೊಳಕ್ ಹೇಳ. ಸೇಫ್ಟಿ ಮುಖ್ಯ. ಅದೇನೋ ಮಾಡ್ಕೊಳ್ಳಿ ಬಿಡ್ಲಣ್ಣ. ನೋಡಿಲಿ, ಕುಮಾರಣ್ಣನ ಮೇಲೆ ಹೊಸ ಕೇಸ್ ಎಳೆದು ಬಲಿ ಆಗ್ತೀವಿ ಅಂತ ಹೊಂಟವೆ. ಸ್ವಾಮಿ, ಈ 1 ಎಕರೆ 11 ಗುಂಟೆ ಸತ್ತೋದವ್ರ ಹೆಸರಿಗೆ ನೀವ್ ಹೆಂಗೆ ಡಿನೋಟಿಫಿಕೇಶನ್ ಮಾಡಿಸಿದ್ರಿ? ಅದ್ ಯಾವ ಅಳಸಲ್ ಕತೆ, ಅದ್ರೊಳಗೆ ಸಬ್ಜೆಕ್ಟೇ ಏನಿಲ್ಲ, ನನಗೆ ಸಂಬಂಧ ಇಲ್ಲದೆ ಇರೋದು. ಚರ್ಚೆ ಮಾಡೋಣ, ಯಾರು ಸಹಿ ಮಾಡೋರೆ? ಇದು ನೇರವಾಗಿ ಕುಮಾರಸ್ವಾಮಿ ಅವರೇ ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಆದೇಶ ಮಾಡಿರೋದು. ಕುಮಾರಸ್ವಾಮಿ ಅವರು ಫೈಲ್ ಪುಟಪ್ ಮಾಡಿ ಅಂತ ಹೇಳಿ ಅವರು ಮುಖ್ಯಮಂತ್ರಿ ಇದ್ದಾಗ ಆದೇಶ ಮಾಡಿದ್ದನ್ನ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಮಾಡಿರೋದು. ಮಿಸ್ಟರ್ ಕೃಷ್ಣ ಬೈರೇಗೌಡ, ಒಂದು ಮಾತು ಹೇಳ್ತೀನಿ, ಯಾರನ್ನೋ ಮೆಚ್ಚಿಸ್ಕೊಳ್ಳಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಲ್ಲಾಡ್ಸಕ್ಕಾಗಲ್ಲ. ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಏನೇನು ಮಾಡಿದಿರಿ ಕಂದಾಯ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ. ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಇದ್ಯಾವ್ದನ್ನೋ ಇಟ್ಕೊಂಡು ಸಾತ್ತಿರೋದು ಇದು. ಇದನ್ನ ಇಟ್ಕೊಂಡು ಆಟ ಆಡಕ್ ಹೊರಟಿದ್ದೀರಲ್ವಾ? ಮಾಡಿ, ಇದ್ಯಾವ ತನಿಖೆ ಮಾಡ್ತೀರೋ ಮಾಡ್ಕೊಳ್ಳಿ. ಏನಾರ ಮಾತಾಡಕ್ ಹೋದ್ರೆ ಮುಗ್ದೋಗಿರೋ ಕತೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ. ಬೇರೆಯವ್ರಿಗಾದ್ರೆ ಸಂಬಂಧ, ಇವ್ರಿಗಾದ್ರೆ ಸಂಬಂಧ ಇಲ್ಲ. ಅವರ ಕೇಸ್ ಹಾಕನ್ನು ಕರೆದು ಏನೇನು ಪಂಚಾಯತಿ ಮಾಡಿದ್ರು ಗೊತ್ತಿದೆ DK ಸುರೇಶ್ಗೆ. ಯಾವ್ದದು ಬೆನಗನಹಳ್ಳಿ ಪ್ರಾಪರ್ಟಿ. ನಾನು ಅಂತ ಹಲ್ಕ ಕೆಲಸ ಮಾಡಿಲ್ಲ. ಯಾರ್ಯಾರ ಹಣೆ ಬರ್ರ ಏನೈತಿ ಅನ್ನೋದೆಲ್ಲ ಆಚೆಗೆ ಬಂದ್ಬಿಡ್ಲಿ ಬಿಡ್ಲೆ. ಆಗ ಎಲ್ಲರ ಬಂಡವಾಳನೂ ಗೊತ್ತಾಯ್ತದಿ. ಎಲ್ಲಲೇ ಶಿವನಿ ಶಂಭುಲಿಂಗ.